2024ರ ಹೊಸ್ತಿಲಲ್ಲಿ ನಿಂತು ಮೊದಲ ಹೆಜ್ಜೆ ಇಡ್ಲಿಕ್ಕೆ ಕಾತುರರಾಗಿರುವ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಅಧಿಕ ವರ್ಷ ಲೀಪ್ ಇಯರ್, ಅದು ಸೋಮವಾರ ಶುರು ಆಗುವ ವರ್ಷ. ಹೊಸ ವರ್ಷದ ರೆಸಲ್ಯೂಷನ್ನ ಫಾಲೋ ಮಾಡೋರಿಗೆ ಇದಕ್ಕಿಂತ ಸ್ಪೆಷಲ್ ಇನ್ನೇನ್ ಬೇಕು? ರೆಸಲ್ಯೂಷನ್ನಲ್ಲಿ ನಂಬಿಕೆ ಇರದೇ ಇರೋರಿಗೆ ಪ್ರತಿದಿನಾನೂ ಹೊಸ್ತೆ. 2023ಕ್ಕೆ ವಿದಾಯ ಹೇಳೋ ಕೊನೆ ಕ್ಷಣಗಳಿವು. ಎಷ್ಟೊಂದು ನೆನಪುಗಳನ್ನ, ಕನಸುಗಳನ್ನ ಒಟ್ಟುಗೂಡಿಸಿ ಸಾಕಾರ ಮಾಡಿದೆ. ಮಾಡಿದ ಕೆಲಸಗಳಿಗೆ ಸಿಕ್ಕ ಯಶಸ್ಸು, ಜಯ ಒಂದ್ ಕಡೆ ಆದ್ರೆ, ವಿಫಲವಾದ ಈಡೇರದ ಕನಸುಗಳಿಂದ, ಕೆಲಸಗಳಿಂದ ಪಾಠ ಕಲ್ತಿದ್ದೂ ಇದೆ. ಆದರೆ ಮತ್ತದೇ ಉತ್ಸಾಹದಿಂದ ಹೊಸ ವರ್ಷದ ರೋಚಕ ಘಟನೆಗಳಿಗೆ, ಪಯಣಕ್ಕೆ ಸಾಕ್ಷಿಯಾಗೋಣ. ಒಂದು ಸಲ ಹಿಂತಿರುಗಿ ನೋಡಿದರೆ ನಮಗೆ ಕಾಣಿಸೋ ಕೆಲ ಮುಖ್ಯ ಘಟನೆಗಳು ಹೇಳೋ ಪಾಠವನ್ನ ಆಯ್ದುಕೊಂಡು ಮುಂದಿನ ವರ್ಷಕ್ಕೆ ತಯಾರಾಗೋಣ. ಮೊದಲನೆಯದಾಗಿ, ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್. ಸತತ ಗೆಲುವುಗಳನ್ನ ಕಂಡು ಬೆಸ್ಟ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಟೀಮ್ ಅಂತೆಲ್ಲ ಅನ್ಬೀಟನ್ ಆಗಿದ್ದ ನಮ್ಮ ಟೀಮ್ ಒಂದೇ ಒಂದು ಸೋಲ್ನಿಂದ ಟ್ರೋಫಿ ವಂಚಿತ ಆಯಿತು. ಅಂತಹ ಸೋಲನ್ನ ಒಪ್ಪಿಕೊಂಡು ಮುಂದೆ ಎದ್ದು ಸಾಗುವ ಮೆಚುರಿಟಿ ತುಂಬಾ ಅಗತ್ಯ. ನಮಗದಿನ್ನೂ ಅರಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಅಂತಾದ್ರಾಗ ಕಷ್ಟಪಟ್ಟು ಆಡಿದ ಪ್ಲೇಯರ್ಸ್ ಮನಸ್ಥಿತಿ ಹೇಗಿರಬೇಡ. ಬಟ್ ಲೆಟ್ಸ್ ಸ್ಟ್ಯಾಂಡ್ ಬೈ ಅವರ್ ಟೀಮ್. ಬರೀ ಕ್ರಿಕೆಟ್ ಅಂತಲ್ಲ, 2024ರಲ್ಲಿ ಫ್ರಾನ್ಸ್ನಲ್ಲಿ ನಡೆಯೋ ಒಲಿಂಪಿಕ್ ಸ್ಪರ್ಧಿಗಳಿಗೂ ಸಪೋರ್ಟ್ ಮಾಡೋಣ. ಸೋಲನ್ನ ಪಾಠವಾಗಿ ತಗೊಂಡು ಹೊಸ ಎಲ್ಲ ತಯಾರಿ ಮಾಡಿಕೊಂಡು ಜಗತ್ತೇ ತಿರುಗಿ ನೋಡುವಂತೆ ಯಶಸ್ಸು ಗಳಿಸಿದ್ದು ನಮ್ಮ ಚಂದ್ರಯಾನ. ಪ್ರಯತ್ನ ನಿರಂತರವಾಗಿರಬೇಕು. ಇನ್ನು ಪ್ರತಿ ಹಂತದಲ್ಲೂ ನೋವು, ಸೋಲನ್ನ ಅನುಭವಿಸಿ ಸಾಕೆನ್ನಿಸಿದವರಿಗೆಲ್ಲ ಮೋಟಿವೇಶನ್ ಆಗಿ ಕಂಡಿದ್ದು ನಮ್ಮ ಮೊಹಮ್ಮದ್ ಶಮಿ. ಕಮ್ಬ್ಯಾಕ್ ಅಂದ್ರೆ ಹಿಂಗಿರ್ಬೇಕು ಅನ್ನೋ ಮಟ್ಟಕ್ಕೆ. ಏನ್ ಪರ್ಫಾರ್ಮೆನ್ಸ್ ರೀ ಇದು ವರ್ಲ್ಡ್ ಕಪ್ ಅಲ್ಲಿ. ಜೀವನದಾಗ ಶಿಸ್ತು ಮತ್ತು ಸ್ಥಿರತೆ ಯಾಕೆ ಇಂಪಾರ್ಟೆಂಟ್ ಅಂದ್ರ, ಅದಕ್ಕೆ ಎಕ್ಸಾಂಪಲ್ ಆಗಿ ನಿಂತಿದ್ದು ಈ ವರ್ಷದ ನಿಫ್ಟಿ ಸೆನ್ಸೆಕ್ಸ್. ಎರಡರಲ್ಲೂ ಅಂದಾಜು 18-20% ರಿಟರ್ನ್ ಈ 2023ನೇ ವರ್ಷ ಕೊಟ್ಟಿದ್ದು. ಶಿಸ್ತು ಮತ್ತು ಸ್ಥಿರತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಖಂಡಿತ ಇದರ ಮಹತ್ವ ಗೊತ್ತು. ಅವಿರತ ಪ್ರಯತ್ನ ಮತ್ತು ನಂಬಿಕೆಗೆ ಉದಾಹರಣೆ ಆಗಿದ್ದು ಉತ್ತರಾಖಂಡದಲ್ಲಿ ಸುರಂಗ ಕುಸಿದಿದ್ದು. 41 ಜನ 17 ದಿನಗಳವರೆಗೆ ಆ ಸುರಂಗದಲ್ಲಿ ಇದ್ದಿದ್ದು ಹೇಗೆ? ಅದು ಯಾವ ನಂಬಿಕೆ ಮೇಲೆ ಅವರು ಅಷ್ಟು ಧೈರ್ಯವಾಗಿದ್ರು? ಸುರಕ್ಷಿತವಾಗಿ ಹೊರಗೆ ಬಂದಿದ್ದು ಒಂದು ಪವಾಡನೇ ಸರಿ. ಇನ್ನು 22 ವರ್ಷದ ವೈಶಾಲಿ ರಮೇಶ್ ಬಾಬು ಗ್ರ್ಯಾಂಡ್ ಮಾಸ್ಟರ್ ಆಗೋದ್ರ ಮೂಲಕ ಫಸ್ಟ್ ಎವರ್ ಬ್ರದರ್ ಸಿಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ವೈಶಾಲಿ ಮತ್ತು ಪ್ರಜ್ಞಾನಂದ ಸಾಧನೆ ಮಾಡಿದ್ರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಹೆಚ್ಚು ಅನುಕೂಲತೆಗಳಿಲ್ಲದೆ, ತಂದೆ ತಾಯಿಗೂ ಚೆಸ್ ಬಗ್ಗೆ ಹೆಚ್ಚಿನ ಪರಿಣಿತಿ ಇರದೇ ಇದ್ರೂ ಅವರ ಸಾಧನೆನೇ ಒಂದು ಸ್ಫೂರ್ತಿ. ಇದೆಲ್ಲದರ ನಡುವೆ ಮ್ಯಾಥ್ಯೂ ಪೆರಿ, ಒನ್ ಆಫ್ ಲೀಡ್ ಆಕ್ಟರ್ ಇನ್ ಫ್ರೆಂಡ್ಸ್ ಸೀರೀಸ್, ಇಲ್ಲವಾಗಿದ್ದು ತುಂಬಾ ಬೇಸರ ತರಿಸುತ್ತೆ. ನಮ್ಮ ಕನಸುಗಳನ್ನ ಬೆನ್ನಟ್ಟಿ ಹೋಗುವ ಭರದಲ್ಲಿ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಎರಡೂ ಬಹಳ ಮುಖ್ಯ. ಈ ಹೊಸ ವರ್ಷ ನಿಮ್ಗೆ ಇದೆಲ್ಲ ಲಭಿಸಲಿ ಅನ್ನೋ ಆಶಯ. ಕಳೆದ ವರ್ಷಕ್ಕಿಂತ ಈ ವರ್ಷ ತುಸು ಚೆನ್ನಾಗಿ ಬಾಳೋಣ. ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಿ, ಖುಷಿಯಾಗಿರಿ, ಗೆಲುವಾಗಿರಿ, ಆನಂದದಿಂದಿರಿ. ಬಿ ಕಂಟೆಂಟ್ ಇನ್ ಲೈಫ್. ಇರೋ ಜೀವವನ್ನ ಇನ್ನಷ್ಟು ಜೀವಿಸೋಣ, ಹೊಸತುಗಳನ್ನ ಕಲಿಯೋಣ, ಅಗಲಿದವರ ನೆನಪಿರಲಿ, ಹಾಗೆ ಜೀವನ ಮುಂದುವರಿಯಲಿ. ಈ ಪಾಡ್ಕಾಸ್ಟ್ ಪಯಣ ಪ್ರಾರಂಭಿಸಿ 1 ವರ್ಷವಾಯಿತು. ನಿಮ್ಮ ಸಪೋರ್ಟ್ಗೆ, ಬೆನ್ನು ತಟ್ಟಿದ್ದಕ್ಕೆ, ತಪ್ಪಿದಾಗ ತಿದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಲೈಕ್, ಶೇರ್, ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ಧನ್ಯವಾದಗಳು ಮತ್ತು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.